ಸ್ನೇಹಿತರೆ, ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ಒಂದು ಕಾಲದಲ್ಲಿ ಒಬ್ಬರ ಭುಜದ ಮೇಲೆ ಕೈ ಇಟ್ಟುಕೊಂಡು ಸ್ನೇಹದಿಂದ ನಡೆದುಕೊಂಡಿದ್ದವು. ಆದರೆ ಈಗ ಅವು ಒಬ್ಬರ ಕುತ್ತಿಗೆ ಮೇಲೆ ಕೈಯಿಟ್ಟುಕೊಂಡು ಶತ್ರುಗಳಂತೆ ಬದಲಾಗಿವೆ. ದಾವೋಸ್ನಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ ನೇಟೋ ಸಂಸ್ಥೆಯನ್ನು ತೀವ್ರವಾಗಿ ಟೀಕಿಸಿದ್ದರು. ಇದರಿಂದ ಬ್ರಿಟನ್ ಪಾರ್ಲಿಮೆಂಟ್ ತಲ್ಲಣಗೊಂಡಿತು. ಆದರೆ ಬ್ರಿಟಿಷ್ ಪ್ರಧಾನಮಂತ್ರಿ ಟ್ರಂಪ್ಗೆ ಇತಿಹಾಸದ ಬಗ್ಗೆ ಒಂದು ಪಾಠ ಕಲಿಸಿದರು. ಇದರಿಂದ ವಾಷಿಂಗ್ಟನ್ ನಗರದವರೆಗೂ ಮೌನ ನೆಲೆಸಿತು. ಮತ್ತೊಂದು ಕಡೆಯಿಂದ ನೋಡಿದರೆ ಫೆಬ್ರವರಿ 1ರಿಂದ ಬಾಂಗ್ಲಾದೇಶದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಅದರಿಂದ ಪ್ರಪಂಚದ ಉಡುಪು ಮಾರುಕಟ್ಟೆಯೇ ಕಂಪಿಸಬಹುದು. ಮೊದಲ ವಾರ್ತಾ ಅಪ್ಡೇಟ್ನಿಂದ ಶುರು ಮಾಡೋಣ. ಒಂದು ಹಳೆಯ ಸಾಮೆತೆಯಿದೆ, ಬಾಯಿಂದ ಬಂದ ಮಾತು ಮತ್ತು ತುಪಾಕಿಯಿಂದ ಬಂದ ಗುಂಡು ಎರಡೂ ಹಿಂದಕ್ಕೆ ಬರಲ್ಲ. ಸ್ನೇಹಿತ ಶತ್ರುವಾಗಿ ಬದಲಾಗುತ್ತಿದ್ದಾನೆ ಅಂದರೆ ವಿಷಯ ಎಷ್ಟು ಗಂಭೀರವಾಗಿದೆ ಅರ್ಥ. ಸ್ಕ್ರೀನ್ ಮೇಲೆ ನೋಡಿ, ಬ್ರಿಟಿಷ್ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಮುಖದಲ್ಲಿ ಎಷ್ಟು ಕೋಪ ತುಂಬಿದೆ ಅಂತ. ಆ ಕೋಪ ಯಾವ ಶತ್ರುವಿನ ಮೇಲಲ್ಲ, ತನ್ನ ಹಳೆಯ ಸ್ನೇಹಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಮಾತ್ರ. ಅಮೆರಿಕ ಮತ್ತು ಬ್ರಿಟನ್ ದೇಶಗಳು ಒಂದು ಕಾಲದಲ್ಲಿ ನೆರಳಿನಂತೆ ಒಂದನ್ನೊಂದು ಹಿಂಬಾಲಿಸಿ ನಡೆದವು. ಆದರೆ ಈಗ ಎದುರೆದುರು ನಿಂತು ಹೋರಾಡುತ್ತಿವೆ. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಯುರೋಪ್ ಮತ್ತು ಅಮೆರಿಕ ನಡುವೆ ಗಲಭೆಯಾಗಿತ್ತು. ಆದರೆ ಈಗ ಟ್ರಂಪ್ ಹೇಳಿದ ಒಂದು ಮಾತಿನಿಂದ ಬ್ರಿಟನ್ನ ಗೌರವಕ್ಕೆ ದೊಡ್ಡ ದೆಬ್ಬ ಬಿದ್ದಿದೆ. ಈ ಗಲಭೆ ಶುರುವಾದದ್ದು ಸ್ವಿಟ್ಜರ್ಲ್ಯಾಂಡ್ನ ಹಿಮಾವೃತ ಕಣಿವೆಗಳಲ್ಲಿ, ಅಂದರೆ ದಾವೋಸ್ ಸಭೆಯಲ್ಲಿ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಮಾತುಗಳು ಲಂಡನ್ನಲ್ಲಿ ಬೆಂಕಿ ಹಚ್ಚಿದವು. ಟ್ರಂಪ್ ನೇಟೋ ದೇಶಗಳ ಸೈನಿಕರ ಧೈರ್ಯವನ್ನೇ ಪ್ರಶ್ನಿಸಿದರು. ಅವರು ಹೇಳಿದರು, ನಮಗೆ ಅವರ ಸಹಾಯ ಬೇಕಿಲ್ಲ, ನಾವು ಅವರನ್ನು ಏನೂ ಕೇಳಿಲ್ಲ, ಬೇಕಾದರೂ ಅವರು ಅಮೆರಿಕಕ್ಕೆ ಸಹಾಯ ಮಾಡುತ್ತಾರೆ ಎಂದು ನನಗೆ ನಂಬಿಕೆಯಿಲ್ಲ. ಟ್ರಂಪ್ ಅಲ್ಲಿ ನಿಲ್ಲಲಿಲ್ಲ. ಅಫ್ಘಾನಿಸ್ತಾನ್ ಯುದ್ಧದಲ್ಲಿ ನೇಟೋ ದೇಶಗಳು ಸೈನಿಕರನ್ನು ಕಳುಹಿಸಿದವು. ಆದರೆ ಯುದ್ಧ ಶುರುವಾಗುವ ಮೊದಲೇ ಹಿಂದಕ್ಕೆ ಸರಿದವು. ಅಂದರೆ ಪೇರು ಮಾತ್ರ ಅಲ್ಲಿ ಇದ್ದವು ಎಂದು ಪರೋಕ್ಷವಾಗಿ ಹೇಳಿದರು. ಒಂದು ದೇಶದ ಸೈನಿಕರು ಮಾಡಿದ ಬಲಿದಾನಗಳು ಮತ್ತು ಶಹೀದರ ಬಗ್ಗೆ ಪ್ರಶ್ನೆಗಳು ಬಂದರೆ ಕೋಪ ಬರದೇ ಇರಲು ಸಾಧ್ಯವೇ? ಬ್ರಿಟನ್ನಲ್ಲಿ ಸಾಮಾನ್ಯ ಪ್ರಜೆಗಳಿಂದ ಸೈನಿಕರ ಕುಟುಂಬಗಳವರೆಗೆ ಎಲ್ಲರೂ ತೀವ್ರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಆ ಆಗ್ರಹದಿಂದಲೇ ಬ್ರಿಟಿಷ್ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಮುಂದೆ ಬಂದರು. ಡೌನಿಂಗ್ ಸ್ಟ್ರೀಟ್ನಿಂದ ಬಿಡುಗಡೆ ಮಾಡಿದ ವಿಡಿಯೋ ಸಂದೇಶದಲ್ಲಿ ಟ್ರಂಪ್ಗೆ ಇತಿಹಾಸ ಮತ್ತು ಬಲಿದಾನಗಳ ಬಗ್ಗೆ ಪಾಠ ಕಲಿಸಿದರು. ಸ್ಟಾರ್ಮರ್ ಅಫ್ಘಾನಿಸ್ತಾನ್ನಲ್ಲಿ ಪ್ರಾಣ ಬಿಟ್ಟ 457 ಬ್ರಿಟಿಷ್ ಸೈನಿಕರನ್ನು ಗುರುತಿಸಿ ನೆನಪಿಸಿದರು ಮತ್ತು ಟ್ರಂಪ್ ಮಾತುಗಳನ್ನು ಅವಮಾನಕರ ಎಂದು ತೀವ್ರವಾಗಿ ಖಂಡಿಸಿದರು. ಬ್ರಿಟಿಷ್ ಮೀಡಿಯಾ ಹೇಳುತ್ತಿದೆ, ಟ್ರಂಪ್ಗೆ ಬಹುಶಃ ನಿಜವಾದ ಸಂಗತಿಗಳು ತಿಳಿದಿರಲಿಲ್ಲ. ಅಫ್ಘಾನಿಸ್ತಾನ್ನ ಧೂಳು ಮಣ್ಣಿನಲ್ಲಿ 457 ಬ್ರಿಟಿಷ್ ಸೈನಿಕರು ಪ್ರಾಣ ತ್ಯಜಿಸಿದ್ದು ಅವರಿಗೆ ಗೊತ್ತಿರಲಿಲ್ಲ. ಈ ಕಥೆಯನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಳ್ಳೋಣ. 2001ರ ಸೆಪ್ಟೆಂಬರ್ 11ರಂದು ಅಮೆರಿಕದ ಮೇಲೆ ಉಗ್ರಗಾಮಿ ದಾಳಿ ನಡೆದಾಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮತ್ತು ಕೊನೆಯ ಬಾರಿಗೆ ನೇಟೋ ಸಂಸ್ಥೆ ತನ್ನ ಸಾಮೂಹಿಕ ರಕ್ಷಣಾ ಒಪ್ಪಂದವನ್ನು ಅಮೆರಿಕಕ್ಕಾಗಿ ಅನ್ವಯಿಸಿತು. ಆ ಸಮಯದಲ್ಲಿ ಬ್ರಿಟನ್ ಜೊತೆಗೆ ಅನೇಕ ದೇಶಗಳು ಅಮೆರಿಕದ ಜೊತೆಗೆ ಅಫ್ಘಾನಿಸ್ತಾನ್ಗೆ ಕಾಲಿಟ್ಟವು. ಬ್ರಿಟನ್ ಮಾತ್ರವಲ್ಲ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಡೆನ್ಮಾರ್ಕ್ ಮತ್ತು ಪೋಲೆಂಡ್ನಂತಹ ದೇಶಗಳ ಸೈನಿಕರೂ ಸಹ ದೊಡ್ಡ ಬಲಿದಾನ ಮಾಡಿದ್ದಾರೆ. ಪೋಲೆಂಡ್ ದೇಶ 43 ಸೈನಿಕರನ್ನು ಕಳೆದುಕೊಂಡಿತು. ಈಗ ಪೋಲೆಂಡ್ ಸಹ ತನ್ನ ಸೈನಿಕರ ಗೌರವಕ್ಕಾಗಿ ನಿಂತಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಬಾಯಿಂದ ಅಂತಹ ಮಾತು ಬಂದಿದ್ರೆ ನಾನು ತಕ್ಷಣ ಕ್ಷಮೆ ಕೋರಿದ್ದೆ. ನಮ್ಮ ಸಂಬಂಧಗಳು ಅಮೆರಿಕದೊಂದಿಗೆ ಭದ್ರತೆ ಮತ್ತು ಗೂಢಚಾರಿಕೆಯಲ್ಲಿ ಬಹಳ ಮುಖ್ಯ. ಆದರೆ ಅದರಿಂದ ನಮ್ಮ ಸೈನಿಕರ ಅವಮಾನವನ್ನು ಸಹಿಸಬೇಕು ಎಂದಲ್ಲ. ನಾವು ಅಲ್ಲಿ ಸಾಮಾನ್ಯ ಮೌಲ್ಯಗಳಿಗಾಗಿ ಅಮೆರಿಕ ಸೈನಿಕರ ಜೊತೆ ಭುಜಕ್ಕೆ ಭುಜ ಜೋಡಿಸಿ ಹೋರಾಡಿದ್ದೇವೆ. ಈಗ ಬ್ರಿಟನ್ ರಸ್ತೆಗಳಿಂದ ಸಂಸತ್ತಿನವರೆಗೆ ಟ್ರಂಪ್ ವಿರುದ್ಧ ಆಗ್ರಹ ವ್ಯಕ್ತವಾಗುತ್ತಿದೆ. ಬ್ರಿಟನ್ ರಕ್ಷಣಾ ಸಚಿವ ಜಾನ್ ಹೀಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಸೈನಿಕರು ನಿಜವಾದ ಹೀರೋಗಳು ಎಂದು. ಅದೇ ರೀತಿ ಬ್ರಿಟನ್ ಸಶಸ್ತ್ರ ಬಲಗಳ ಸಚಿವ ಆಲ್ಕಾನ್ಸ್ ಅವರು 5 ಬಾರಿ ಅಫ್ಘಾನಿಸ್ತಾನ್ನಲ್ಲಿ ಡ್ಯೂಟಿ ಮಾಡಿದ್ದಾರೆ. ಟ್ರಂಪ್ ಮಾತುಗಳನ್ನು ಸಂಪೂರ್ಣ ತಪ್ಪು ಎಂದು ಹೇಳಿದ್ದಾರೆ. ರಾಯಲ್ ಬ್ರಿಟಿಷ್ ಲೆಜಿಯನ್ ಸಂಸ್ಥೆ ಸಹ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಸೈನಿಕರ ಬಲಿದಾನಗಳ ಮೇಲೆ ಯಾರೂ ಪ್ರಶ್ನೆ ಮಾಡಬಾರದು ಎಂದು. ಆಶ್ಚರ್ಯಕರ ಸಂಗತಿ ಏನೆಂದರೆ, ಟ್ರಂಪ್ಗೆ ಬಹುಶಃ ತಿಳಿದಿರಲಿಲ್ಲ, ಸೆಪ್ಟೆಂಬರ್ 11ರ ದಾಳಿಗಳ ನಂತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೇಟೋ ಸಂಸ್ಥೆ ಸಾಮೂಹಿಕ ರಕ್ಷಣಾ ಒಪ್ಪಂದವನ್ನು ಅಮೆರಿಕಕ್ಕಾಗಿ ಬಳಸಿತು. ಸಂಖ್ಯೆಗಳೇ ಸಾಕ್ಷಿ. 2001ರಿಂದ 2021ರವರೆಗೆ ಬ್ರಿಟನ್ ಸುಮಾರು 1,50,000 ಸೈನಿಕರನ್ನು ಅಫ್ಘಾನಿಸ್ತಾನಿಗೆ ಕಳುಹಿಸಿತು. ಅಮೆರಿಕದ ನಂತರ ಬ್ರಿಟನ್ 2ನೇ ಅತಿದೊಡ್ಡ ದೇಶ, ಅತಿ ಹೆಚ್ಚು ಸೈನಿಕರನ್ನು ಕಳುಹಿಸಿದ್ದು. ಈಗ ಅದೇ ಬಲಿದಾನವನ್ನು ಕಡಿಮೆ ಮಾಡಿ ತೋರಿಸುತ್ತಿದ್ದಾರೆ. ಟ್ರಂಪ್ ಈ ಮಾತುಗಳಿಂದ ಅಮೆರಿಕ ಮತ್ತು ನೇಟೋ ನಡುವಿನ ಸಂಬಂಧಗಳಲ್ಲಿ ಇನ್ನಷ್ಟು ಗಾಯಗಳನ್ನು ಉಂಟುಮಾಡಿದ್ದಾರೆ.
ವಿಮರ್ಶಕರು ಹೇಳುತ್ತಾರೆ, ಈ ದಿನಗಳಲ್ಲಿ ಟ್ರಂಪ್ ತನ್ನ ಇಷ್ಟದಂತೆ ನಡೆಯುತ್ತಿದ್ದಾರೆ, ಒಂದು ಕಾಲದ ತುಗ್ಲಕ್ ರಾಜನಂತೆ. ತನ್ನ ಹಳೆಯ ಸ್ನೇಹಿತರ ಮೇಲೆ ಏನಾಗುತ್ತಿದೆ ಎಂದು ಆಲೋಚಿಸದೆ ಇದನ್ನು ಮಾಡುತ್ತಿದ್ದಾರೆ. ಈಗ ಪ್ರಶ್ನೆ ಏನಂದ್ರೆ, ಈ ತೀವ್ರ ಮಾತುಗಳು ನೇಟೋ ಸಂಸ್ಥೆಯನ್ನು ಒಡೆದು ಬೀಳುವಂತೆ ಮಾಡುತ್ತವಾ? ನೇಟೋ ದೇಶಗಳು ಅಮೆರಿಕಾದ ಮೇಲೆ ದೊಡ್ಡ ಕ್ರಮ ತೆಗೆದುಕೊಳ್ಳುತ್ತವಾ? ಈಗ ಮುಂದಿನ ವಾರ್ತಾ ಅಪ್ಡೇಟ್ಗೆ ಹೋಗೋಣ. ಬಾಂಗ್ಲಾದೇಶ ಸರ್ಕಾರ ಎರಡು ಕೊಂಡಿಗಳ ನಡುವೆ ಹೇಗೆ ಸಿಕ್ಕಿಹಾಕಿಕೊಂಡಿದೆ? ಒಂದು ಕಡೆ ಬಿದ್ದರೆ 10 ಲಕ್ಷ ಉದ್ಯೋಗಗಳು ಮುಳುಗುತ್ತವೆ, ಮತ್ತೊಂದು ಕಡೆ ಬಿದ್ದರೆ 40 ಲಕ್ಷ ಉದ್ಯೋಗಗಳು ಹೋಗುತ್ತವೆ ಮತ್ತು ದೇಶದ ಜಿಡಿಪಿಯ 15% ಅದೃಶ್ಯವಾಗುತ್ತದೆ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮಹಮ್ಮದ್ ಯೂನುಸ್ ಅವರು ಬಾಂಗ್ಲಾದೇಶವನ್ನು ಮುಳುಗುವ ಸ್ಥಿತಿಯಿಂದ ಹೊರತೆಗೆಯುತ್ತಾರೆ ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಅವರ ನೀತಿಗಳು ಮತ್ತು ತಂತ್ರಗಳು ಭಯಂಕರವಾಗಿ ವಿಫಲವಾಗಿವೆ. ಈಗ ದೊಡ್ಡ ಅಪಾಯದಂತಹ ಸುದ್ದಿ ಬರುತ್ತಿದೆ. ಬಾಂಗ್ಲಾದೇಶವನ್ನು ಪ್ರಪಂಚದಾದ್ಯಂತ ಬಟ್ಟೆ ಫ್ಯಾಕ್ಟರಿ ಎಂದು ಕರೆಯುತ್ತಾರೆ. ಅಲ್ಲಿನ ಟೆಕ್ಸ್ಟೈಲ್ ಮಿಲ್ಗಳು 100% ಮುಚ್ಚಲಿವೆ. ಅವನು ಸ್ಪಿನ್ನಿಂಗ್ ಮಿಲ್ಗಳು 100% ಮುಚ್ಚಲಿವೆ. ಈ ಸುದ್ದಿ ಬಾಂಗ್ಲಾದೇಶ ಮೀಡಿಯಾದಲ್ಲಿ ಮಾತ್ರವಲ್ಲ, ಭಾರತದ ಮೀಡಿಯಾದಲ್ಲೂ ಬೆಂಕಿಯಂತೆ ಹರಡಿದೆ. ಬಾಂಗ್ಲಾದೇಶ ಟೆಕ್ಸ್ಟೈಲ್ ಮಿಲ್ ಒಡೆಯರು ಕೈಯೆತ್ತಿದ್ದಾರೆ. ಅವರು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಬೆದರಿಕೆ ಅಲ್ಲ, ನಮ್ಮ ಬಲವಂತ ಮಾತ್ರ. ಫೆಬ್ರವರಿ 1ರಿಂದ ಬಾಂಗ್ಲಾದೇಶದ ಎಲ್ಲಾ ಟೆಕ್ಸ್ಟೈಲ್ ಮಿಲ್ಗಳು ಅನಿಶ್ಚಿತಕಾಲ ಮುಚ್ಚಲಿವೆ. ಏನಾಯ್ತು ಅಂದ್ರೆ, ಒಂದು ದೇಶದ ಅತಿದೊಡ್ಡ ಉದ್ಯಮಕ್ಕೆ ವಿದ್ಯುತ್ ಬಿಲ್ ಕೂಡ ಪಾವತಿಸಲು ಹಣ ಇಲ್ಲದಂತಾಯಿತಾ? ಈ ಎಲ್ಲ ವಿನಾಶಕ್ಕೆ ಭಾರತದ ಪಾತ್ರವೇನು? ನಿಜವಾಗಿಯೂ ಇದೆಲ್ಲ ಭಾರತದಿಂದಲೇ ಆಯಿತಾ? ಈ ಕಥೆ ಒಂದು ಪ್ರಕಟಣೆಯಿಂದ ಶುರುವಾಯಿತು. ಬಾಂಗ್ಲಾದೇಶ ಟೆಕ್ಸ್ಟೈಲ್ ಮಿಲ್ ಅಸೋಸಿಯೇಷನ್ ಪ್ರಕಟಿಸಿತು, ಫೆಬ್ರವರಿ 1, 2026ರಿಂದ ಮಿಲ್ಗಳಿಗೆ ಬೀಗ ಹಾಕುತ್ತೇವೆ ಎಂದು. ಅವರು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಡ್ಯೂಟಿ ಫ್ರೀ ಧರಣಿ ಮತ್ತು ಧರಣಿ ಆಮದನ್ನು ನಿಲ್ಲಿಸದಿದ್ದರೆ ನಾವು ಕೆಲಸ ಮಾಡಲಾರೆವು ಎಂದು. ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಎಂದು ಅವರ ಮಾತುಗಳಿಂದಲೇ ಅರ್ಥವಾಗುತ್ತದೆ. ಈ ಉದ್ಯಮ ಆರ್ಥಿಕವಾಗಿ ಸತ್ತಿದೆ. ಬಂಡವಾಳ ಎಲ್ಲ ಆಯಿತು. ಫ್ಯಾಕ್ಟರಿಗಳನ್ನು ಮಾರಿದವು, ಸಾಲ ತೀರಿಸಲಾರೆವು, ಕೆಲಸಗಾರರಿಗೆ ಸಂಬಳ ಕೊಡಲಾರೆವು, ಬ್ಯಾಂಕುಗಳಿಗೆ ಇಎಂಐ ಕೊಡಲಾರೆವು ಎಂದು ಹೇಳುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳದೇ ಇರುವುದೇ ಕಾರಣ ಎಂದು ಅವರು ಹೇಳುತ್ತಾರೆ. ಬಾಂಗ್ಲಾದೇಶ ಬಟ್ಟೆ ತಯಾರಿಕೆಯಲ್ಲಿ ಎಷ್ಟು ಮುಂದಿದೆ ಎಂದು ನಮಗೆ ಗೊತ್ತು. ಆದರೆ ಅದು ಈ ಸ್ಥಿತಿಗೆ ಹೇಗೆ ಬಂದಿತು? ಇದಕ್ಕೆ 2 ದೊಡ್ಡ ಕಾರಣಗಳಿವೆ. 2 ಭಾರತದೊಂದಿಗೆ ಸಂಬಂಧಿಸಿವೆ. ಈಗ 8 ಅಥವಾ 9 ತಿಂಗಳ ಹಿಂದೆ ಮಹಮ್ಮದ್ ಯೂನುಸ್ ಅಂತರಿಂಗ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿತು, ಭಾರತದಿಂದ ಬರುವ ಧರಣಿಯನ್ನು ನಿಲ್ಲಿಸುತ್ತೇವೆ ಎಂದು. ಅವರು ಭೂಮಾರ್ಗದ ಸರಕುಗಳ ಮೇಲೆ ನಿಯಂತ್ರಣ ವಿಧಿಸಿದರು, ಆದರೆ ಸಮುದ್ರ ಮಾರ್ಗವನ್ನು ತೆರೆದಿಟ್ಟರು. ಅಲ್ಲೇ ಭಾರತದ ರಫ್ತುದಾರರು ತಮ್ಮ ಚತುರತೆ ತೋರಿಸಿದರು. ಭೂಮಾರ್ಗ ಮುಚ್ಚಿದರೆ ಸಮುದ್ರ ಮಾರ್ಗದಿಂದ ಸರಕು ಕಳುಹಿಸಲು ಶುರು ಮಾಡಿದರು. ಫಲಿತವಾಗಿ ಕಳೆದ ಕೆಲವು ತಿಂಗಳಲ್ಲಿ ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗುವ ಧರಣಿ ರಫ್ತು 137% ಹೆಚ್ಚಾಯಿತು. 1 ವರ್ಷದಲ್ಲಿ ಭಾರತ $1 ಬಿಲಿಯನ್ ಮೌಲ್ಯದ ಧರಣಿಯನ್ನು ಬಾಂಗ್ಲಾದೇಶಕ್ಕೆ ಮಾರಿದೆ. ಅದೇ ಧರಣಿ ಗುಣಮಟ್ಟದಲ್ಲಿ ಉತ್ತಮ ಮತ್ತು ಬಾಂಗ್ಲಾದೇಶದ ಸ್ಥಳೀಯ ಧರಣಿಗಿಂತ ಸಸ್ತು. ಆದ್ದರಿಂದ ಬಾಂಗ್ಲಾದೇಶದ ಬಟ್ಟೆ ಕಂಪನಿಗಳು ತಮ್ಮ ದೇಶದ ದುಬಾರಿ ಧರಣಿಯನ್ನು ಬಿಟ್ಟು ಭಾರತದಿಂದ ಬರುವ ಸಸ್ತು ಮತ್ತು ಉತ್ತಮ ಧರಣಿಯನ್ನು ಖರೀದಿಸಲು ಶುರು ಮಾಡಿದವು. 2ನೇ ಕಾರಣ, ಅಲ್ಲಿನ ಸರ್ಕಾರ ತೆಗೆದುಕೊಂಡ ವಿಚಿತ್ರ ನೀತಿ. ರೆಡಿಮೇಡ್ ಬಟ್ಟೆ ರಫ್ತುದಾರರು ಹೊರದೇಶಗಳಿಂದ ಸುಂಕ ಪಾವತಿ ಇಲ್ಲದೆ ಸರಕು ತರಬಹುದು. ಆ ಸರಕುಗಳಿಂದ ಬಟ್ಟೆ ಮಾಡಿ ವಿದೇಶಕ್ಕೆ ರಫ್ತು ಮಾಡಿದರೆ ಬಾಂಗ್ಲಾದೇಶ ರಫ್ತುದಾರರು ಈ ನಿಯಮವನ್ನು ಬಳಸಿಕೊಂಡರು. ಸ್ಥಳೀಯ ಮಿಲ್ಗಳಿಂದ ಸರಕು ಖರೀದಿಸುವುದನ್ನು ನಿಲ್ಲಿಸಿದರು ಮತ್ತು ಭಾರತದಿಂದ ಬರುವ ಸುಂಕರಹಿತ ಸಸ್ತು ಧರಣಿಯನ್ನು ಬಳಸಲು ಶುರು ಮಾಡಿದರು. ಇದರಿಂದ ಬಾಂಗ್ಲಾದೇಶದ ಸ್ಥಳೀಯ ಸ್ಪಿನ್ನಿಂಗ್ ಮಿಲ್ಗಳ ಗೋದಾಮುಗಳಲ್ಲಿ 12,000 ಕೋಟಿ ಟಕಾ ಮೌಲ್ಯದ ಸರಕು ಬಿದ್ದಿದೆ, ಸುಮಾರು 8,400 ಕೋಟಿ ಭಾರತೀಯ ರೂಪಾಯಿ, ಮತ್ತು ಅದು ಕೊಳೆಯುತ್ತಿದೆ, ಯಾರೂ ಖರೀದಿಸುತ್ತಿಲ್ಲ. ಮಿಲ್ ಒಡೆಯರು ಮೊದಲು 72 ಗಂಟೆಗಳ ಸಮಯ ಕೊಟ್ಟು ಎಚ್ಚರಿಕೆ ನೀಡಿದ್ದರು. ಸರ್ಕಾರ ಏನೂ ಮಾಡದಿದ್ದರೆ ಈಗ ಫೆಬ್ರವರಿ 1ರಿಂದ ಸಂಪೂರ್ಣ ಮುಚ್ಚುವಿಕೆ ಪ್ರಕಟಿಸಿದ್ದಾರೆ. ಈಗ ಬಾಂಗ್ಲಾದೇಶ ಸರ್ಕಾರ ದೊಡ್ಡ ಧರ್ಮ ಸಂಕಟದಲ್ಲಿ ಬಿದ್ದಿದೆ. ಅವರ ಮುಂದೆ 2 ಮಾರ್ಗಗಳಿವೆ, 2 ಅಪಾಯಕರ. ಒಂದು ಕಡೆ ಟೆಕ್ಸ್ಟೈಲ್ ಮಿಲ್ ಒಡೆಯರು. ಅವರು ಹೇಳುತ್ತಾರೆ, ಭಾರತದಿಂದ ಸರಕು ತರಿಸುವುದನ್ನು ನಿಲ್ಲಿಸಿ, ಇಲ್ಲದಿದ್ದರೆ ನಾವು ನಾಶವಾಗುತ್ತೇವೆ. ಈ ಉದ್ಯಮ 10 ಲಕ್ಷಕ್ಕೆ ಉದ್ಯೋಗ ನೀಡುತ್ತಿದೆ. ಮತ್ತೊಂದು ಕಡೆ ಬಟ್ಟೆ ರಫ್ತುದಾರರು. ಅವರು ಹೇಳುತ್ತಾರೆ, ನಮಗೆ ಭಾರತದ ಧರಣಿ ಮಾತ್ರ ಬೇಕು, ಏಕೆಂದರೆ ಅದು ಸಸ್ತು. ದುಬಾರಿ ಕೊಟ್ಟರೆ ಪ್ರಪಂಚ ಮಾರುಕಟ್ಟೆಯಲ್ಲಿ ನಾವು ಟಿಕ್ಕಲಾರೆವು. ಈ ಉದ್ಯಮ 40 ಲಕ್ಷಕ್ಕೆ ಉದ್ಯೋಗ ನೀಡುತ್ತಿದೆ ಮತ್ತು ಬಾಂಗ್ಲಾದೇಶ ಜಿಡಿಪಿಯ 15% ನೀಡುತ್ತಿದೆ. ಸರ್ಕಾರ ಮಿಲ್ ಒಡೆಯರನ್ನು ಸಂತೋಷಪಡಿಸಿದರೆ ರಫ್ತುದಾರರು ನಾಶವಾಗುತ್ತಾರೆ. ರಫ್ತುದಾರರನ್ನು ಸಂತೋಷಪಡಿಸಿದರೆ ಎಲ್ಲ ಮಿಲ್ಗಳು ಮುಚ್ಚುತ್ತವೆ. ಮೊಹಮ್ಮದ್ ಯೂನುಸ್ ನೀತಿಗಳು ಅವರನ್ನು ಇಂತಹ ಚೌರಸ್ಥಾನದಲ್ಲಿ ನಿಲ್ಲಿಸಿವೆ. ಅಲ್ಲಿಂದ ಹಿಂತಿರುಡಲು ದಾರಿ ಕಾಣುತ್ತಿಲ್ಲ. ಭಾರತಕ್ಕೆ ಇದು 2 ಕಡೆ ಲಾಭವೇ. ನಮ್ಮ ಧರಣಿ ರಫ್ತು ನಿರಂತರವಾಗಿ ಹೆಚ್ಚಾಗುತ್ತಿದೆ.
2023ರಿಂದ 2024ರವರೆಗೆ ನಾವು $1.36 ಬಿಲಿಯನ್ ರಫ್ತು ಮಾಡಿದ್ದೇವೆ. ಈ ವರ್ಷ ಅದು $1.75 ಬಿಲಿಯನ್ ಗೆ ತಲುಪಿದೆ, ಅಂದರೆ 28% ಬೆಳವಣಿಗೆ. ಈಗ ಫೆಬ್ರವರಿ 1ರ ನಂತರ ಬಾಂಗ್ಲಾದೇಶ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ನೋಡಬೇಕು. ಅದು ತನ್ನ ಮಿಲ್ಗಳನ್ನು ಕಾಪಾಡಬಲ್ಲದೆ ಅಥವಾ ಭಾರತದ ಸಸ್ತು ಸರಕುಗಳ ಮುಂದೆ ಮೊಣಕಾಲು ಮಡಚುತ್ತದೆ? ಸ್ನೇಹಿತರೆ, ನಿಮಗೆ ಏನನ್ನಿಸುತ್ತಿದೆ? ಬಾಂಗ್ಲಾದೇಶ ಈ ಸಂಕಷ್ಟದಿಂದ ಹೊರಬರಲು ಸಾಧ್ಯವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.